ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್. ಇನ್ನೇನಿದ್ರು 1 ಅಥವಾ 1.5 ತಿಂಗಳದಾಗ IPL 2026 ಸ್ಟಾರ್ಟ್ ಆಗ್ತೈತಿ. ಇದಕ್ಕೆ ನಮ್ಮ RCB ಅವರು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಓಪನ್ ಮಾಡ್ಕೊಂಡ್ರಿ. ಈಗ ಪ್ರಾಕ್ಟೀಸ್ ಕ್ಯಾಂಪ್ ಒಳಗ ಯಾವ ಪ್ಲೇಯರ್ಸ್ ಗಳದಾವ ಏನು ಅನ್ನುವಂಥದ್ದನ್ನ ಆಮ್ಯಾಕ ತಿಳ್ಕೊಳ್ಳೋಂತ. ಅದಕ್ಕಿಂತ ಮೊದಲು ನಾವ್ ಇಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರ ನಮ್ಮ RCB ತಂಡದ ಹೋಮ್ ಗ್ರೌಂಡ್. ಹಿಂದಿನ ವರ್ಷ ನಮ್ಮ RCB ಅವರು ಕಪ್ ಗೆದ್ದು ಒಂದು ಸೆಲೆಬ್ರೇಷನ್ ಮಾಡುವಂತ ಸಂದರ್ಭದೊಳಗ ಅಲ್ಲಿ ಕಾಲ್ ತುಳಿತಕ್ಕ 11 ಜನ ಒಳಗಾಗಿ ಮರಣವನ್ನ ಹೊಂದಿದ್ರು. ಹಿಂಗಾಗಿ ನಮ್ಮ RCB ತಂಡದ ಮ್ಯಾಗ ಅಲ್ಲಿ FIR ಗಳು ದಾಖಲೆಗಳಾದವು. ಹಿಂಗಾಗಿ ನಮ್ಮ RCB ತಂಡಕ್ಕೆ ಸಮಸ್ಯೆ ಆಗಿರೋದ್ರಿಂದ ಅಲ್ಲಿ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವ್ರು ಏನಂದ್ರು, ನಮಗ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ ಹೋಮ್ ಗ್ರೌಂಡ್ ಆಗಿ ಬೇಡ. ಯಾಕಂದ್ರ RCB ತಂಡದ ಅಭಿಮಾನಿಗಳ ಬಳಗ ದೊಡ್ಡದೈತಿ, ಅಲ್ಲಿ ಸ್ಟೇಡಿಯಂ ಇರೋದು ಸಾಣದೈತಿ. ಮತ್ತ ಸ್ಟೇಡಿಯಂ ಸಾಣದ ಅಂದ ಮ್ಯಾಗ ಇಂತ ಒಂದು ಸಮಸ್ಯೆಗಳು ಆಗೋದು ಸರ್ವೇ ಸಾಮಾನ್ಯ. ನಮಗೆ ಈ ವರ್ಷ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಮ್ ಗ್ರೌಂಡ್ ಆಗಿ ಬೇಡ, ನಾವು ಬೇರೆ ಯಾವ್ದಾದ್ರು ಒಂದು ಸ್ಟೇಡಿಯಂ ಅನ್ನ ಹೋಮ್ ಗ್ರೌಂಡ್ ಆಗಿ ನೋಡ್ಕೋತೀವಿ ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಅಂದಿದ್ರು. ಅದೇ ಪ್ರಕಾರ ಸ್ಟಾರ್ಟಿಂಗ್ ಒಳಗ ಬಂದಂತಹ ಒಂದು ಅಪ್ಡೇಟ್ಸ್ ಗಳ ಪ್ರಕಾರ ನಮ್ಮ ಒಂದು ಹೋಮ್ ಗ್ರೌಂಡ್ ಪುಣೆ ಒಳಗ ಆಗಬಹುದು ಅಂತೇಳಿ ಅಪ್ಡೇಟ್ಸ್ ಗಳು ಬಂದು, ಅದ್ಮ್ಯಾಗ ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ ಆ ಒಂದು ಸ್ಟೇಡಿಯಂ ಅನ್ನ ಹೋಮ್ ಗ್ರೌಂಡ್ ಆಗಿ ನೋಡಾಕತ್ತಾರ ಅಂತೇಳಿ ಅಪ್ಡೇಟ್ಸ್ ಗಳು ಬಂದ ತಕ್ಷಣ ನಮ್ಮ RCB ಅವರು ಆ ಒಂದು ಸ್ಟೇಡಿಯಂ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ನಾವು ಬೇರೆ ಎಲ್ಲಾದ್ರೂ ನೋಡ್ಕೊಳ್ತೀವಿ ಅಂತೇಳಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ನಿನ್ನೆ ಮತ್ತ ಮೊನ್ನೆ ಒಂದಿಷ್ಟು ಅಪ್ಡೇಟ್ಸ್ ಗಳು ಬಂದು ನಮ್ಮ RCB ತಂಡಕ್ಕ ಮುಂಬೈ ಒಳಗಿರುವಂತಹ DY ಪಾಟೀಲ್ ಸ್ಟೇಡಿಯಂ ಹೋಮ್ ಗ್ರೌಂಡ್ ಆಗ್ಬಹುದು ಅನ್ನುವಂತ ಒಂದಿಷ್ಟು ಅಪ್ಡೇಟ್ಸ್ ಗಳು ಬಂದು ಈಗ ಅದು ಕೂಡ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಆಲ್ರೆಡಿ ಅಲ್ಲಿ IPL ಒಳಗಿರುವಂತಹ ಒಂದು ಟೀಮ್ ಮುಂಬೈ ಇಂಡಿಯನ್ಸ್ ಅವರು ವಾಂಕಡೆ ಸ್ಟೇಡಿಯಂ ಅನ್ನ ತಮ್ಮ ಹೋಮ್ ಗ್ರೌಂಡ್ ಆಗಿ ತಗೊಂಡಾರ. ಅವರ ಪರ್ಮಿಷನ್ ಇರ್ಲಾರ್ದ ಮತ್ತೊಂದು ಟೀಮಿಗೆ ಅವರು ಮತ್ತೊಂದು ಸ್ಟೇಡಿಯಂ ಅನ್ನ ಕೊಡಕ್ಕೆ ಬರಂಗಿಲ್ಲ. ಹಿಂಗಾಗಿ ಈ DY ಪಾಟೀಲ್ ಸ್ಟೇಡಿಯಂ ಅವರು ಕೇಳಿದ್ರು ಮುಂಬೈ ಇಂಡಿಯನ್ಸ್ ತಂಡದ ಒಂದು ಮ್ಯಾನೇಜ್ಮೆಂಟ್ ಗೆ, ಹಿಂಗ RCB ತಂಡದವರು DY ಪಾಟೀಲ್ ಸ್ಟೇಡಿಯಂ ಅನ್ನ ತಮ್ಮ ಹೋಮ್ ಗ್ರೌಂಡ್ ಆಗಿ ಕೇಳಾಗತ್ತಾರ, ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಹೇಳಿ ಕೇಳಿದ್ರು. ಅವ್ರು ಏನಂದ್ರು, ಈ ಒಂದು ಮುಂಬೈ ಇಂಡಿಯನ್ಸ್ ತಂಡದ ಮ್ಯಾನೇಜ್ಮೆಂಟ್ ಅವರು RCB ತಂಡಕ್ಕೆ ಬಹಳಷ್ಟು ಆಪ್ಷನ್ ಗಳು ಅದಾವ, ಬೇರೆ ಕಡೆ ಎಲ್ಲ ಖಾಲಿ ಇರುವಂತ ಸ್ಟೇಡಿಯಂಸ್ ಗಳು ಅದಾವ, ಅಲ್ಲಿ ಎಲ್ಲಾದ್ರೂ ಅವರು ಸ್ಟೇಡಿಯಂ ಅನ್ನ ಹುಡ್ಕೊಳ್ಳಿ, ಇಲ್ಲಿ ಮಾತ್ರ ಅವರಿಗೆ ಅವಕಾಶ ಕೊಡಬೇಡ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಹಿಂಗಾಗಿ ನಮ್ಮ RCB ತಂಡಕ್ಕೆ ಇನ್ನೂ ಕೂಡ ಸ್ಟೇಡಿಯಂಗಳು ಸಿಗಾಕತ್ತಿಲ್ಲ. ಇವತ್ತ ಒಂದು ಮೀಟಿಂಗ್ ಅನ್ನ ಏರ್ಪಡಿಸ್ಯಾರ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಸಲುವಾಗಿ. ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಆ ಕಡೆ ನಮ್ಮ CM ಅವರು ಕೂಡ ಅದ್ರೊಳಗೆ ಭಾಗಿಯಾಗ್ತಾರ. ನಮ್ಮ ಕರ್ನಾಟಕ ಈ ಒಂದು ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಐತಿ, ಈ ಎಲ್ಲಾ ಜನಗಳ ನಡುವೆ ಒಂದು ಇವತ್ತ ಸಭೆಯನ್ನ ಏರ್ಪಡಿಸ್ಯಾರ. ಇವತ್ತ ಡಿಸೈಡ್ ಆಗ್ತೈತಿ. ಯಾಕಂದ್ರ ಇನ್ನೇನು ಕೆಲವು ದಿನಗಳೊಳಗ ಈ ಒಂದು IPL ಸ್ಟಾರ್ಟಿಂಗ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರ. ಅದ್ರ ಮ್ಯಾಗ ಸ್ಕೆಡ್ಯೂಲ್ ಎಲ್ಲ ಈಗ ಬಿಡುಗಡೆ ಮಾಡುವಂತಹ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾರ ಈ IPL ಮ್ಯಾನೇಜ್ಮೆಂಟ್ ಅವ್ರು. ಹಿಂಗಾಗಿ ನಮ್ಮ RCB ಅವರು ಆದಷ್ಟು ಬೇಗ ಈ ಒಂದು ನಮ್ಮ RCB ತಂಡದ ಒಂದು ಹೋಮ್ ಗ್ರೌಂಡ್ ಅನ್ನ ಹುಡ್ಕೊಳ್ಬೇಕಾಗ್ತೈತಿ. ಇವತ್ತ ಒಂದು ಫೈನಲ್ ಮೀಟಿಂಗ್ ನ ಏರ್ಪಡಿಸ್ಯಾರ. ಇವತ್ತ ಡಿಸೈಡ್ ಆಗ್ತೈತಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಫೈನಲ್ ಆಗ್ತೈತೋ ಏನೋ ಬೇರೆ ಯಾವ್ದಾದ್ರು ಏನು ಸ್ಟೇಡಿಯಂ ಅನ್ನ ಹುಡ್ಕೊಳ್ತಾರ ಅನ್ನುವಂಥದ್ದು ಇವತ್ತ ಡಿಸೈಡ್ ಆಗ್ತೈತಿ. ಈಗ ಇದನ್ನ ಹೊರತುಪಡಿಸಿ ನಮ್ಮ RCB ತಂಡದ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಬಗ್ಗೆ ಮಾತಾಡೋದಾಯ್ತಪ್ಪ ಅಂದ್ರ, ಮೊನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಓಪನ್ ಮಾಡ್ಕೊಂಡ್ರು. ಈಗ ಪ್ರಾಕ್ಟೀಸ್ ಕ್ಯಾಂಪ್ ಒಳಗೆ ಯಾವ್ಯಾವ ಪ್ಲೇಯರ್ಸ್ ಗಳು ಅದಾವ ಅನ್ನುವಂಥದ್ದನ್ನು ನೋಡೋದಾಯ್ತಪ್ಪ ಅಂದ್ರ, ವೆಂಕಟೇಶ್ ಅಯ್ಯರ್, ಈ ಜಿತೇಶ್ ಶರ್ಮಾ ಅವರು ಬಂದರ, ಆಮೇಲೆ ಸ್ವಪ್ನಿಲ್ ಸಿಂಗ್, ಕೃಣಾಲ್ ಪಾಂಡ್ಯ. ಅದನ್ನ ಬಿಟ್ರಪ್ಪ ಅಂದ್ರ ಮೊನ್ನೆ ನಮ್ಮ RCB ಅವರು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಗಳನ್ನ ಆಕ್ಷನ್ ಒಳಗೆ ಏನು ಖರೀದಿ ಮಾಡಿದ್ರೆ ಯಂಗ್ ಪ್ಲೇಯರ್ಸ್ ಗಳನ್ನ, ಈ ಮಂಗೇಶ್ ಯಾದವ ಆ ಕಡೆ ಚವ್ಹಾಣ್ ಎನ್ನುವಂತ ಏನು ಪ್ಲೇಯರ್ಸ್ ಗಳನ್ನ ತಗೊಂಡ್ರು. ಈ ಎಲ್ಲಾ ಇಂಡಿಯನ್ ಪ್ಲೇಯರ್ಸ್ ಗಳು ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ ಒಳಗೆ ಅದಾವ. ಅದನ್ನ ಬಿಟ್ರಪ್ಪ ಅಂದ್ರೆ ಮೇನ್ ಪ್ಲೇಯರ್ಸ್ ಗಳು ಈ ರಜತ್ ಪಾಟೀದಾರ, ವಿರಾಟ್ ಕೊಹ್ಲಿ ಇಂತಹ ಪ್ಲೇಯರ್ಸ್ ಗಳು ಇನ್ನೂ ನಮ್ಮ RCB ತಂಡದ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಗೆ ಬಂದಿಲ್ಲ. ಅದನ್ನ ಬಿಟ್ರಪ್ಪ ಅಂದ್ರೆ ಓವರ್ಸೀಸ್ ಪ್ಲೇಯರ್ ಗಳು, ವಿದೇಶಿ ಆಟಗಾರರು ಕೂಡ ಯಾರು ಇನ್ನೂ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಜಾಯಿನ್ ಆಗಿಲ್ಲ. ಯಾಕಂದ್ರೆ ಒಂದಿಷ್ಟು ಪ್ಲೇಯರ್ಸ್ ಗಳು ಈ ವರ್ಲ್ಡ್ ಕಪ್ ಒಳಗ ಬಿಜಿ ಆಗ್ಯಾರ, T20 ವರ್ಲ್ಡ್ ಕಪ್ ಒಳಗ ಬಿಜಿ ಆಗ್ಯಾರ. ಇನ್ನು ಒಂದಿಷ್ಟು ಪ್ಲೇಯರ್ಸ್ ಗಳಿಗೆ ಇಂಜುರಿ ಸಮಸ್ಯೆ ಐತಿ. ಹಿಂಗಾಗಿ ಇನ್ನು ಎಲ್ಲಾ ಪ್ಲೇಯರ್ಸ್ ಗಳು ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಬಂದಿಲ್ಲ. ಆದಷ್ಟು ಬೇಗ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ. ಈ ವರ್ಲ್ಡ್ ಕಪ್ ಗೆ ಆಯ್ಕೆ ಆಗ್ಲಾರ್ದಂತಹ ಪ್ಲೇಯರ್ಸ್ ಗಳು, ಇವೇನು ಖಾಲಿ ಇರುವಂತಹ ಒಂದಿಷ್ಟು ಪ್ಲೇಯರ್ಸ್ ಗಳು ಏನೈತಿ, ಆ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಆದಷ್ಟು ಬೇಗ ನಮ್ಮ RCB ತಂಡದ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯಿನ್ ಆಗ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಒಂದು ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುಮಂತ ನಮಸ್ಕಾರ.